ಬೆಂಗಳೂರಲ್ಲಿ ರೇಪ್ ಆಗಿರೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಒಂದು ಮಾತನಾಡಿದ್ದು ಹಿಂದಿನ ಬಿಜೆಪಿ ಸರ್ಕಾರದ ಆಗಿಲ್ಲ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರುತ್ತದೆ, ವಿವಾದಾತ್ಮಕ ಕೂಡ ಆಗಿರುತ್ತೆ. ಈ ಬಗ್ಗೆ ಮಾತ್ರ ಬಿಜೆಪಿ ಮುಖಂಡರಾದ ಅಶ್ವತ್ಥ ನಮ್ಮ ಜೊತೆ ಇದ್ದಾರೆ. ಸರ್, ಸಿದ್ದರಾಮಯ್ಯ ಹೇಳಿಕೆ ನೀವು ಗಮನಿಸಿದ್ದಾರೆ, ಏನು ಅನ್ಸುತ್ತೆ ಈ ಬಗ್ಗೆ? ನೋಡಿ, ಆಡಳಿತ ಮೂಲಕ ಸಮರ್ಥಿಸ್ಕೋಬೇಕು, ಕೆಲಸದ ಮೂಲಕ ಸಮರ್ಥಿಸ್ಕೋಬೇಕು, ಕಾನೂನು ಸುವ್ಯವಸ್ಥೆನ ಕಾಪಾಡೋದ್ರಲ್ಲಿ ಸಮರ್ಥಿಸ್ಕೋಬೇಕು. ಇಲ್ಲಿ ವಿಫಲತೆಗೆ ತಮ್ಮ ನ್ಯೂನತೆಗಳನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿಗಳು, ವಿಶೇಷ ಸರ್ಕಾರ ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅವರ ಹೇಳಿಕೆಗಳು, ಅವರ ಮಾತುಗಳು, ಅವರ ಆಡಳಿತ ಹಾವ ಭಾವ ನಿಜಕ್ಕೂ ಕರ್ನಾಟಕ ಎಂದೆಂದೂ ಇಂಥ ಒಂದು ಕೆಟ್ಟ ಆಡಳಿತ, ಕೆಟ್ಟ ಸರ್ಕಾರವನ್ನು ಎಂದೂ ಕಂಡಿಲ್ಲ. ಇಂಥ ಆಡಳಿತವನ್ನು, ನಾಯಕತ್ವವನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ರೇಪನ್ನು ಸಮರ್ಥಿಸ್ಕೊಳ್ತಾರೆ. ಏನು ಮುಂಚೆ ಆಗಿಲ್ವಾ? ಆಯಿತು, ವಿಫಲತೆ ಆಗಿದೆ, ಸರಿಪಡಿಸ್ತೀವಿ, ಬಲಗೊಳಿಸ್ತೀವಿ, ಕ್ರಮ ವಹಿಸ್ತೀವಿ ನನ್ನ ರೇಪ್ನ ಸಮರ್ಥಿಸ್ಕೋತಾರೆ. ಯಾವ ರೀತಿ ಮುಖ್ಯಮಂತ್ರಿಗಳು? ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇವ್ರಿಗೇನು ಪ್ರತಿಯೊಂದಕ್ಕೂ ಬಂಡತನ, ಸೂಕ್ಷ್ಮತೆಯನ್ನು ಕಳ್ಕೊಂಡು ಎಲ್ಲವನ್ನೂ ಕೆಟ್ಟತನವನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿನೇ ಇಂದಿನ ಸಿದ್ದರಾಮಯ್ಯನವರು. ಕಾನೂನು ಸುವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು, ಕಾನೂನು ಸುವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು, ಒಂದು ಕಡೆ ರಾಬರಿ, ಮತ್ತೊಂದು ಕಡೆ ವಿಫಲನ ಇದೇನು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋಂಥದ್ದಾಗಿದೆ. ಎಲ್ಲಿ ನೋಡ್ರು ದರೋಡೆ, ಎಲ್ಲಿ ನೋಡ್ರು ಬ್ಯಾಂಕ್ ದರೋಡೆ, ಇನ್ನೊಂದು ಮತ್ತೊಂದು, ಎಲ್ಲಿ ನೋಡ್ರು ಸುಲಿಗೆ, ಆತ್ಮಹತ್ಯೆ, ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ. ಕ್ಷಮೆ ಕೇಳಬೇಕಂತ ಏನಾದ್ರು ಹೇಳ್ತೀರಾ ಸರ್ ಮುಖ್ಯಮಂತ್ರಿ? ಅಂದರೆ ಈ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಆಗಿಲ್ಲ ಅಂತ ರೇಪ್ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂಥರ ಅವಮಾನ ರೀತಿಯಲ್ಲಿ ಏನಾದ್ರು ಕ್ಷಮೆ ಕೇಳಬೇಕಂತ ಏನಾದ್ರು ಹೇಳ್ತೀರಾ? ಖಂಡಿತ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬೆಂಗಳೂರಲ್ಲಿ ರೇಪ್ ಆಗಿರೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಒಂದು ಮಾತನಾಡಿದ್ದು ಹಿಂದಿನ ಬಿಜೆಪಿ ಸರ್ಕಾರದ ಆಗಿಲ್ಲ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರುತ್ತದೆ, ವಿವಾದಾತ್ಮಕ ಕೂಡ ಆಗಿರುತ್ತೆ. ಈ ಬಗ್ಗೆ ಮಾತ್ರ ಬಿಜೆಪಿ ಮುಖಂಡರಾದ ಅಶ್ವತ್ಥ ನಮ್ಮ ಜೊತೆ ಇದ್ದಾರೆ. ಸರ್, ಸಿದ್ದರಾಮಯ್ಯ ಹೇಳಿಕೆ ನೀವು ಗಮನಿಸಿದ್ದಾರೆ, ಏನು ಅನ್ಸುತ್ತೆ ಈ ಬಗ್ಗೆ? ನೋಡಿ, ಆಡಳಿತ ಮೂಲಕ ಸಮರ್ಥಿಸ್ಕೋಬೇಕು, ಕೆಲಸದ ಮೂಲಕ ಸಮರ್ಥಿಸ್ಕೋಬೇಕು, ಕಾನೂನು ಸುವ್ಯವಸ್ಥೆನ ಕಾಪಾಡೋದ್ರಲ್ಲಿ ಸಮರ್ಥಿಸ್ಕೋಬೇಕು. ಇಲ್ಲಿ ವಿಫಲತೆಗೆ ತಮ್ಮ ನ್ಯೂನತೆಗಳನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿಗಳು, ವಿಶೇಷ ಸರ್ಕಾರ ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅವರ ಹೇಳಿಕೆಗಳು, ಅವರ ಮಾತುಗಳು, ಅವರ ಆಡಳಿತ ಹಾವ ಭಾವ ನಿಜಕ್ಕೂ ಕರ್ನಾಟಕ ಎಂದೆಂದೂ ಇಂಥ ಒಂದು ಕೆಟ್ಟ ಆಡಳಿತ, ಕೆಟ್ಟ ಸರ್ಕಾರವನ್ನು ಎಂದೂ ಕಂಡಿಲ್ಲ. ಇಂಥ ಆಡಳಿತವನ್ನು, ನಾಯಕತ್ವವನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ರೇಪನ್ನು ಸಮರ್ಥಿಸ್ಕೊಳ್ತಾರೆ. ಏನು ಮುಂಚೆ ಆಗಿಲ್ವಾ? ಆಯಿತು, ವಿಫಲತೆ ಆಗಿದೆ, ಸರಿಪಡಿಸ್ತೀವಿ, ಬಲಗೊಳಿಸ್ತೀವಿ, ಕ್ರಮ ವಹಿಸ್ತೀವಿ ನನ್ನ ರೇಪ್ನ ಸಮರ್ಥಿಸ್ಕೋತಾರೆ. ಯಾವ ರೀತಿ ಮುಖ್ಯಮಂತ್ರಿಗಳು? ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇವ್ರಿಗೇನು ಪ್ರತಿಯೊಂದಕ್ಕೂ ಬಂಡತನ, ಸೂಕ್ಷ್ಮತೆಯನ್ನು ಕಳ್ಕೊಂಡು ಎಲ್ಲವನ್ನೂ ಕೆಟ್ಟತನವನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿನೇ ಇಂದಿನ ಸಿದ್ದರಾಮಯ್ಯನವರು. ಕಾನೂನು ಸುವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು, ಕಾನೂನು ಸುವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು, ಒಂದು ಕಡೆ ರಾಬರಿ, ಮತ್ತೊಂದು ಕಡೆ ವಿಫಲನ ಇದೇನು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋಂಥದ್ದಾಗಿದೆ. ಎಲ್ಲಿ ನೋಡ್ರು ದರೋಡೆ, ಎಲ್ಲಿ ನೋಡ್ರು ಬ್ಯಾಂಕ್ ದರೋಡೆ, ಇನ್ನೊಂದು ಮತ್ತೊಂದು, ಎಲ್ಲಿ ನೋಡ್ರು ಸುಲಿಗೆ, ಆತ್ಮಹತ್ಯೆ, ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ. ಕ್ಷಮೆ ಕೇಳಬೇಕಂತ ಏನಾದ್ರು ಹೇಳ್ತೀರಾ ಸರ್ ಮುಖ್ಯಮಂತ್ರಿ? ಅಂದರೆ ಈ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಆಗಿಲ್ಲ ಅಂತ ರೇಪ್ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂಥರ ಅವಮಾನ ರೀತಿಯಲ್ಲಿ ಏನಾದ್ರು ಕ್ಷಮೆ ಕೇಳಬೇಕಂತ ಏನಾದ್ರು ಹೇಳ್ತೀರಾ? ಖಂಡಿತ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬೆಂಗಳೂರಲ್ಲಿ ರೇಪ್ ಆಗಿರೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಒಂದು ಮಾತನಾಡಿದ್ದು ಹಿಂದಿನ ಬಿಜೆಪಿ ಸರ್ಕಾರದ ಆಗಿಲ್ಲ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರುತ್ತದೆ, ವಿವಾದಾತ್ಮಕ ಕೂಡ ಆಗಿರುತ್ತೆ. ಈ ಬಗ್ಗೆ ಮಾತ್ರ ಬಿಜೆಪಿ ಮುಖಂಡರಾದ ಅಶ್ವತ್ಥ ನಮ್ಮ ಜೊತೆ ಇದ್ದಾರೆ. ಸರ್, ಸಿದ್ದರಾಮಯ್ಯ ಹೇಳಿಕೆ ನೀವು ಗಮನಿಸಿದ್ದಾರೆ, ಏನು ಅನ್ಸುತ್ತೆ ಈ ಬಗ್ಗೆ? ನೋಡಿ, ಆಡಳಿತ ಮೂಲಕ ಸಮರ್ಥಿಸ್ಕೋಬೇಕು, ಕೆಲಸದ ಮೂಲಕ ಸಮರ್ಥಿಸ್ಕೋಬೇಕು, ಕಾನೂನು ಸುವ್ಯವಸ್ಥೆನ ಕಾಪಾಡೋದ್ರಲ್ಲಿ ಸಮರ್ಥಿಸ್ಕೋಬೇಕು. ಇಲ್ಲಿ ವಿಫಲತೆಗೆ ತಮ್ಮ ನ್ಯೂನತೆಗಳನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿಗಳು, ವಿಶೇಷ ಸರ್ಕಾರ ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅವರ ಹೇಳಿಕೆಗಳು, ಅವರ ಮಾತುಗಳು, ಅವರ ಆಡಳಿತ ಹಾವ ಭಾವ ನಿಜಕ್ಕೂ ಕರ್ನಾಟಕ ಎಂದೆಂದೂ ಇಂಥ ಒಂದು ಕೆಟ್ಟ ಆಡಳಿತ, ಕೆಟ್ಟ ಸರ್ಕಾರವನ್ನು ಎಂದೂ ಕಂಡಿಲ್ಲ. ಇಂಥ ಆಡಳಿತವನ್ನು, ನಾಯಕತ್ವವನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ರೇಪನ್ನು ಸಮರ್ಥಿಸ್ಕೊಳ್ತಾರೆ. ಏನು ಮುಂಚೆ ಆಗಿಲ್ವಾ? ಆಯಿತು, ವಿಫಲತೆ ಆಗಿದೆ, ಸರಿಪಡಿಸ್ತೀವಿ, ಬಲಗೊಳಿಸ್ತೀವಿ, ಕ್ರಮ ವಹಿಸ್ತೀವಿ ನನ್ನ ರೇಪ್ನ ಸಮರ್ಥಿಸ್ಕೋತಾರೆ. ಯಾವ ರೀತಿ ಮುಖ್ಯಮಂತ್ರಿಗಳು? ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇವ್ರಿಗೇನು ಪ್ರತಿಯೊಂದಕ್ಕೂ ಬಂಡತನ, ಸೂಕ್ಷ್ಮತೆಯನ್ನು ಕಳ್ಕೊಂಡು ಎಲ್ಲವನ್ನೂ ಕೆಟ್ಟತನವನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿನೇ ಇಂದಿನ ಸಿದ್ದರಾಮಯ್ಯನವರು.
ಕಾನೂನು ಸುವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು ಕಾನೂನು ಸುವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು ಒಂದು ಕಡೆ ರಾಬರಿ ಮತ್ತೊಂದು ಕಡೆ ವಿಫಲನ ಇದೇನು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋಂಥದ್ದಾಗಿದೆ. ಎಲ್ಲಿ ನೋಡ್ರು ದರೋಡೆ, ಎಲ್ಲಿ ನೋಡ್ರು ಬ್ಯಾಂಕ್ ದರೋಡೆ, ಇನ್ನೊಂದು ಮತ್ತೊಂದು, ಎಲ್ಲಿ ನೋಡ್ರು ಸುಲಿಗೆ, ಆತ್ಮಹತ್ಯೆ, ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಕ್ಷಮೆ ಕೇಳಬೇಕಂತ ಏನಾದ್ರು ಹೇಳ್ತೀರಾ ಸರ್ ಮುಖ್ಯಮಂತ್ರಿ? ಅಂದರೆ ಈ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಆಗಿಲ್ಲ ಅಂತ ರೇಪ್ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂಥರ ಅವಮಾನ ರೀತಿಯಲ್ಲಿ ಏನಾದ್ರು ಕ್ಷಮೆ ಕೇಳಬೇಕಂತ ಏನಾದ್ರು ಹೇಳ್ತೀರಾ? ಖಂಡಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬೆಂಗಳೂರಲ್ಲಿ ರೇಪ್ ಆಗಿರೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು, ಹಿಂದೆ ಬಿಜೆಪಿ ಸರ್ಕಾರದ ಆಗಿಲ್ಲ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರುತ್ತದೆ, ವಿವಾದಾತ್ಮಕ ಕೂಡ ಆಗಿರುತ್ತೆ. ಈ ಬಗ್ಗೆ ಮಾತ್ರ ಬಿಜೆಪಿ ಮುಖಂಡರಾದ ಅಶ್ವತ್ಥ ನಮ್ಮ ಜೊತೆ ಇದ್ದಾರೆ. ಸರ್, ಸಿದ್ದರಾಮಯ್ಯ ಹೇಳಿಕೆ ನೀವು ಗಮನಿಸಿದರೆ ಏನು ಅನ್ಸುತ್ತೆ ಈ ಬಗ್ಗೆ? ನೋಡಿ, ಆಡಳಿತ ಮೂಲಕ ಸಮರ್ಥಿಸ್ಕೋಬೇಕು, ಕೆಲಸದ ಮೂಲಕ ಸಮರ್ಥಿಸ್ಕೋಬೇಕು, ಕಾನೂನು ಸುವ್ಯವಸ್ಥೆನ ಕಾಪಾಡೋದ್ರಲ್ಲಿ ಸಮರ್ಥಿಸ್ಕೋಬೇಕು. ಇಲ್ಲಿ ವಿಫಲತೆಗೆ ತಮ್ಮ ನ್ಯೂನತೆಗಳನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿಗಳು, ವಿಶೇಷ ಸರ್ಕಾರ ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅವರ ಹೇಳಿಕೆಗಳು, ಅವರ ಮಾತುಗಳು, ಅವರ ಆಡಳಿತ, ಹಾವ ಭಾವ, ನಿಜಕ್ಕೂ ಕರ್ನಾಟಕ ಎಂದೆಂದೂ ಇಂಥ ಒಂದು ಕೆಟ್ಟ ಆಡಳಿತ, ಕೆಟ್ಟ ಸರ್ಕಾರವನ್ನು ಎಂದೂ ಕಂಡಿಲ್ಲ. ಇಂಥ ಆಡಳಿತವನ್ನು, ನಾಯಕತ್ವವನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ರೇಪನ್ನು ಸಮರ್ಥಿಸ್ಕೊಳ್ತಾರೆ. ಏನು ಮುಂಚೆ ಆಗಿಲ್ವಾ? ಆಯಿತು, ವಿಫಲತೆ ಆಗಿದೆ, ಸರಿಪಡಿಸ್ತೀವಿ, ಬಲಗೊಳಿಸ್ತೀವಿ, ಕ್ರಮ ವಹಿಸ್ತೀವಿ ನನ್ನ ರೇಪ್ನು ಸಮರ್ಥಿಸ್ಕೋತಾರೆ. ಯಾವ ರೀತಿ ಮುಖ್ಯಮಂತ್ರಿಗಳು? ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇವ್ರಿಗೇನು ಪ್ರತಿಯೊಂದಕ್ಕೂ ಬಂಡತನ, ಸೂಕ್ಷ್ಮತೆಯನ್ನು ಕಳ್ಕೊಂಡು ಎಲ್ಲವನ್ನೂ ಸಮರ್ಥಿಸ್ಕೊಳ್ಳೋ, ಕೆಟ್ಟತನವನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿನೇ ಇಂದಿನ ಸಿದ್ದರಾಮಯ್ಯನವರು. ಕಾನೂನು ಸುವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು ಕಾನೂನು ಸುವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು ಒಂದು ಕಡೆ ರಾಬರಿ ಮತ್ತೊಂದು ಕಡೆ ವಿಫಲನ ಇದೇನು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋಂಥದ್ದಾಗಿದೆ. ಎಲ್ಲಿ ನೋಡ್ರು ದರೋಡೆ, ಎಲ್ಲಿ ನೋಡ್ರು ಬ್ಯಾಂಕ್ ದರೋಡೆ, ಇನ್ನೊಂದು ಮತ್ತೊಂದು, ಎಲ್ಲಿ ನೋಡ್ರು ಸುಲಿಗೆ, ಆತ್ಮಹತ್ಯೆ, ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಕ್ಷಮೆ ಕೇಳಬೇಕಂತ ಏನಾದ್ರು ಹೇಳ್ತೀರಾ ಸರ್ ಮುಖ್ಯಮಂತ್ರಿ? ಅಂದರೆ ಈ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಆಗಿಲ್ಲ ಅಂತ ರೇಪ್ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂಥರ ಅವಮಾನ ರೀತಿಯಲ್ಲಿ ಏನಾದ್ರು ಕ್ಷಮೆ ಕೇಳಬೇಕಂತ ಏನಾದ್ರು ಹೇಳ್ತೀರಾ? ಖಂಡಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬೆಂಗಳೂರಲ್ಲಿ ರೇಪ್ ಆಗಿರೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು, ಹಿಂದೆ ಬಿಜೆಪಿ ಸರ್ಕಾರದ ಆಗಿಲ್ಲ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರುತ್ತದೆ, ವಿವಾದಾತ್ಮಕ ಕೂಡ ಆಗಿರುತ್ತೆ. ಈ ಬಗ್ಗೆ ಮಾತ್ರ ಬಿಜೆಪಿ ಮುಖಂಡರಾದ ಅಶ್ವತ್ಥ ನಮ್ಮ ಜೊತೆ ಇದ್ದಾರೆ. ಸರ್, ಸಿದ್ದರಾಮಯ್ಯ ಹೇಳಿಕೆ ನೀವು ಗಮನಿಸಿದರೆ ಏನು ಅನ್ಸುತ್ತೆ ಈ ಬಗ್ಗೆ? ನೋಡಿ, ಆಡಳಿತ ಮೂಲಕ ಸಮರ್ಥಿಸ್ಕೋಬೇಕು, ಕೆಲಸದ ಮೂಲಕ ಸಮರ್ಥಿಸ್ಕೋಬೇಕು, ಕಾನೂನು ಸುವ್ಯವಸ್ಥೆನ ಕಾಪಾಡೋದ್ರಲ್ಲಿ ಸಮರ್ಥಿಸ್ಕೋಬೇಕು. ಇಲ್ಲಿ ವಿಫಲತೆಗೆ ತಮ್ಮ ನ್ಯೂನತೆಗಳನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿಗಳು, ವಿಶೇಷ ಸರ್ಕಾರ ಅಂದರೆ ಇಂದಿನ ಕಾಂಗ್ರೆಸ್ ಸರ್ಕಾರ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅವರ ಹೇಳಿಕೆಗಳು, ಅವರ ಮಾತುಗಳು, ಅವರ ಆಡಳಿತ, ಹಾವ ಭಾವ, ನಿಜಕ್ಕೂ ಕರ್ನಾಟಕ ಎಂದೆಂದೂ ಇಂಥ ಒಂದು ಕೆಟ್ಟ ಆಡಳಿತ, ಕೆಟ್ಟ ಸರ್ಕಾರವನ್ನು ಎಂದೂ ಕಂಡಿಲ್ಲ. ಇಂಥ ಆಡಳಿತವನ್ನು, ನಾಯಕತ್ವವನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ರೇಪನ್ನು ಸಮರ್ಥಿಸ್ಕೊಳ್ತಾರೆ. ಏನು ಮುಂಚೆ ಆಗಿಲ್ವಾ? ಆಯಿತು, ವಿಫಲತೆ ಆಗಿದೆ, ಸರಿಪಡಿಸ್ತೀವಿ, ಬಲಗೊಳಿಸ್ತೀವಿ, ಕ್ರಮ ವಹಿಸ್ತೀವಿ ನನ್ನ ರೇಪ್ನು ಸಮರ್ಥಿಸ್ಕೋತಾರೆ. ಯಾವ ರೀತಿ ಮುಖ್ಯಮಂತ್ರಿಗಳು? ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇವ್ರಿಗೇನು ಪ್ರತಿಯೊಂದಕ್ಕೂ ಬಂಡತನ, ಸೂಕ್ಷ್ಮತೆಯನ್ನು ಕಳ್ಕೊಂಡು ಎಲ್ಲವನ್ನೂ ಸಮರ್ಥಿಸ್ಕೊಳ್ಳೋ, ಕೆಟ್ಟತನವನ್ನು ಸಮರ್ಥಿಸ್ಕೊಳ್ಳುವಂಥ ವಿಶೇಷ ಮುಖ್ಯಮಂತ್ರಿನೇ ಇಂದಿನ ಸಿದ್ದರಾಮಯ್ಯನವರು. ಕಾನೂನು ಸುವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು ಕಾನೂನು ಸುವ್ಯವಸ್ಥೆ ಪದೇ ಪದೇ ವಿಫಲ ಆಗ್ತಾ ಇರುವಂಥದ್ದು ಒಂದು ಕಡೆ ರಾಬರಿ ಮತ್ತೊಂದು ಕಡೆ ವಿಫಲನ ಇದೇನು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋಂಥದ್ದಾಗಿದೆ. ಎಲ್ಲಿ ನೋಡ್ರು ದರೋಡೆ, ಎಲ್ಲಿ ನೋಡ್ರು ಬ್ಯಾಂಕ್ ದರೋಡೆ, ಇನ್ನೊಂದು ಮತ್ತೊಂದು, ಎಲ್ಲಿ ನೋಡ್ರು ಸುಲಿಗೆ, ಆತ್ಮಹತ್ಯೆ, ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಕ್ಷಮೆ ಕೇಳಬೇಕಂತ ಏನಾದ್ರು ಹೇಳ್ತೀರಾ ಸರ್ ಮುಖ್ಯಮಂತ್ರಿ? ಅಂದರೆ ಈ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಆಗಿಲ್ಲ ಅಂತ ರೇಪ್ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಅದು ಒಂಥರ ಅವಮಾನ ರೀತಿಯಲ್ಲಿ ಏನಾದ್ರು ಕ್ಷಮೆ ಕೇಳಬೇಕಂತ ಏನಾದ್ರು ಹೇಳ್ತೀರಾ? ಖಂಡಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ.